ಎಲ್ಲೋ ಕರ್ನಾಡು ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ತೋರ್ಸೋಣ ಅಂತ ಬಂದಿರೋದು ಮಾರೇಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತೋರ್ಸೋಕ್ಕೆ ಬಂದಿದ್ದೀನಿ. ಇದು ಬಂದು ಸುಮಾರು 1200 ವರ್ಷ ಹಳೆಯ ದೇವಸ್ಥಾನ. ಇದನ್ನ ನಿಮಗೆ ತೋರ್ಸೋಣ ಅಂತ ಬಂದಿದ್ದೀನಿ. ಬನ್ನಿ ಗೈಸ್, ವ್ಯೂ ನೋಡೋಣ, ತೋರಿಸ್ತೀನಿ ಬನ್ನಿ. ನೋಡ್ರಿ, ಈಚೆಯಿಂದ ಹೆಂಗೆ ಕಾಣುತ್ತೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ನೀವಿಲ್ಲಿ ಎಲ್ಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲೂ ನರಸಿಂಹಸ್ವಾಮಿಯವರು ಉಗ್ರ ರೂಪ ಇರುವುದನ್ನು ನೀವು ಕಾಣ್ಬೋದು. ಆದರೆ ಈ ದೇವಸ್ಥಾನದಲ್ಲಿ ನರಸಿಂಹಸ್ವಾಮಿಯವರು ಶಾಂತ ರೂಪದಲ್ಲಿ ನೆಲೆಸಿರೋದನ್ನು ನೀವು ಕಾಣ್ಬೋದಾಯ್ತದೆ ಗೈಸ್. ಇಲ್ಲಿಗೆ ನೀವು ಬರಬೇಕಾದ್ರೆ ಫಸ್ಟು ನೀವು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮಾರೇಹಳ್ಳಿ ಅನ್ನೋ ಗ್ರಾಮಕ್ಕೆ ಬರಬೇಕು. ಅಲ್ಲಿಂದ ಸೀದಾ ಕೊಳ್ಳೇಗಾಲ ರೂಟಿಗೆ ಬಂದರೆ, ಕೊಳ್ಳೇಗಾಲ ರೂಟಿಂದ ಬಲಗಡೆಗೆ ತಗೊಂಡ್ರೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಮಾರೇಹಳ್ಳಿ ದೇವಸ್ಥಾನಕ್ಕೆ ಹೋಗೋ ರೋಡು ಅಂತ. ಅಲ್ಲಿ ಸೀದಾ ಬಂದರೆ ದೇವಸ್ಥಾನ ಸಿಗುತ್ತೆ, ನೋಡ್ತಾ ಇರ್ಬೋದು ನೀವು. ಈ ದೇವಸ್ಥಾನ ಬಂದು 1200 ವರ್ಷ ಹಳೆಯ ದೇವಸ್ಥಾನ ಆಗಿದ್ದು, ಇದನ್ನ ಶ್ರೀ ರಾಜರಾಜ ಚೋಳರು ನಿರ್ಮಿಸಿದಂತಹ ಪುರಾತನ ದೇವಾಲಯ ಈ ಮಾರೇಹಳ್ಳಿ ನರಸಿಂಹಸ್ವಾಮಿ ದೇವಾಲಯ. ಈ ಮಾರೇಹಳ್ಳಿ ನರಸಿಂಹಸ್ವಾಮಿ ದೇವಾಲಯದಲ್ಲಿ ದೇವರು ತನ್ನ ಎಡ ತೊಡೆಯ ಮೇಲೆ ದೇವಿ ಲಕ್ಷ್ಮೀ ದೇವಿಯನ್ನು ಕೂರಿಸ್ಕೊಂಡಿರೋದನ್ನು ನೀವು ನೋಡ್ಬೋದು. ಒಳಗಡೆ ವಿಡಿಯೋ ಮಾಡೋಕ್ಕಾದ್ರೆ ಮಾಡಿ ತೋರಿಸ್ತೀನಿ ನೋಡಿ. ಆಗಿನ ಕಾಲದಲ್ಲಿ ಎಷ್ಟು ಬಲಿಷ್ಠ ಕಂಬಗಳನ್ನ ಹಾಕಿ ನಿರ್ಮಿಸಿದ್ದಾರೆ ದೇವಸ್ಥಾನನ. ಗೈಸ್, ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಒಳಗಡೆ ಆಗಲಿಲ್ಲ. ನೀವು ನೋಡಿದ್ರಿ ಅನ್ಕೋತೀನಿ. ವೀಡಿಯೋ ಮಾಡೋಂಗಿಲ್ಲ ಒಳಗಡೆ, ಆದಷ್ಟು ತೋರಿಸಿದ್ದೀನಿ ನೋಡಿ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ನೋಡಿ ಗೈಸ್. ಈ ಥರ
ಅಂತಂದರೆ ಮಾರೇಹಳ್ಳಿ ಮುದುಕೊಪ್ಪ ಅಂತ ಕೂಡ ಕರೀತಾರೆ. ಯಾಕಂತಂದರೆ ಈ ಒಂದು ನರಸಿಂಹಸ್ವಾಮಿಯವರು ಇಲ್ಲಿ ಶಾಂತ ರೂಪದಿಂದ ನೆಲೆಸೋದ್ರಿಂದ ನೋಡೋಕ್ಕೆ ಮಾರೇಹಳ್ಳಿ ಮುದುಕಪ್ಪ ಅಂತಲೇ ಕರೀತಾರೆ. ಇಲ್ಲಿ ಈ ಕಡೆ ಎಲ್ಲ ತುಂಬ ಶ್ರೇಷ್ಠ ಈ ದೇವಸ್ಥಾನ. ಬನ್ನಿ, ಇಲ್ಲೆಲ್ಲ ಚೆನ್ನಾಗಿದೆ ನೋಡೋಕ್ಕೆ ವ್ಯೂ. ಬಂದು ನೋಡ್ಕೊಂಡು ಇಲ್ಲಿನ ಇತಿಹಾಸ ತಿಳ್ಕೊಂಡು ಹೋಗಿ ಗೈಸ್. ಬನ್ನಿ. ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಇದರದ್ದೇ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರಮ್ ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಮಾರೇಹಳ್ಳಿ ಗ್ರಾಮ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋ ಸಮಯ ಬಂತು. ಇದರಿಂದ ಹೊರಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಆ್ಯಂಡ್ ಸಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಗೈಸ್.